ಹೊರಗಡೆಯಿಂದ ಆರ್ಡರ್ ಮಾಡೋದಕ್ಕಿಂತ ಮನೇಲೇ ಯಾಕೆ ಮ್ಯಾಂಗೋ ಚೀಸ್ ಕೇಕ್ ಟ್ರೈ ಮಾಡಬಾರ್ದು ಅಂತ. ಸೊ ಇಲ್ಲಿ ನೋಡಿ, ನಾವು ನಮ್ಮ ಪಾಪು ಹೊಳ್ಳಿ ಕೊಡ್ತೈತೆ, ಬಲ್ಕೋತಿಲ್ಲ, ಭಯ ಆಗ್ತಿದೆ. ಏನೇನು ಎಷ್ಟೆಷ್ಟು ಆಗ್ತದಂತ ಗೊತ್ತಿಲ್ಲ, ಬಟ್ ಟ್ರೈ. ಫೇವ್ರೆಟ್ ಫ್ರೂಟ್ ಅಂದರೆ ಮ್ಯಾಂಗೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಎಸ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ರಂಜಿತಾ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ಸೊ ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೋಬೇಕು ಅನ್ಕೊಂತ ಇದ್ದೀನಿ. ಅದೇನಪ್ಪ ಅಂತಂದರೆ ಮ್ಯಾಂಗೋ ಚೀಸ್ ಕೇಕ್. ಸೊ ನಂಗೆ ಅನಿಸ್ತಾ ಇತ್ತು ಮ್ಯಾಂಗೋ ಚೀಸ್ ಕೇಕ್ ತಿನ್ಬೇಕಂತ. ಸೊ ಅದಕ್ಕೆ ಹೊರಗಡೆಯಿಂದ ಆರ್ಡರ್ ಮಾಡೋದಕ್ಕಿಂತ ಮನೇಲೇ ಯಾಕೆ ಮ್ಯಾಂಗೋ ಚೀಸ್ ಕೇಕ್ ಟ್ರೈ ಮಾಡಬಾರ್ದು ಅಂತ. ಸೊ ನಾನು ಕೂಡ ಫಸ್ಟ್ ಟೈಮ್ ಮ್ಯಾಂಗೋ ಚೀಸ್ ಕೇಕ್ ಮನೇಲೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗಾಗುತ್ತೆ, ಏನೇನು ಇಂಗ್ರೀಡಿಯೆಂಟ್ ಬೇಕು ಅದಕ್ಕೆ, ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವು ಕೂಡ ಮನೇಲಿ ಮ್ಯಾಂಗೋ ಚೀಸ್ ಕೇಕ್ನ ಟ್ರೈ ಮಾಡಿ. ಸೊ ಬನ್ನಿ ಗೈಸ್, ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೇಗಾಗುತ್ತೋ ಏನೋ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಆಯಿತಾ, ಜಾಸ್ತಿ ತಡ ಮಾಡಿಸಲ್ಲ, ಲೆಟ್ಸ್ ಗೆಟ್ ಸ್ಟಾರ್ಟ್. ಏನೇನು ಬೇಕಪ್ಪ ಅಂದರೆ ಮ್ಯಾಂಗೋ ಚೀಸ್ ಕೇಕ್ ಮಾಡೋಕ್ಕೆ ಫಸ್ಟ್ ಬಿಸ್ಕೆಟ್ ಬೇಕು, ದೆನ್ ನೆಕ್ಸ್ಟ್ ಪನ್ನೀರ್ ಬೇಕು, ಸೊ ಅದಾದಮೇಲೆ ಚೀಸ್ ಬೇಕು, ಸೊ ಅದಾದಮೇಲೆ ಬಟರ್ ಬೇಕು. ಬಟರ್ ಅಂತಾನೆ ಅಲ್ಲ, ಯಾವುದಾದ್ರು ತಗೊಳ್ಳಿ. ಇದು ಫ್ರೆಶ್ ಕ್ರೀಮ್ ಬೇಕು, ಮೇನ್ ಇಂಗ್ರೀಡಿಯೆಂಟ್ ಮ್ಯಾಂಗೋ. ಸೊ ಮ್ಯಾಂಗೋ ಚೀಸ್ ಕೇಕ್ ಮಾಡಬೇಕು ಅಂತ ಮ್ಯಾಂಗೋ ತಗೊಂಡಿದ್ದೀನಿ. ಘಮ ಘಮ ಅಂತ ಇದೆ. ಐ ಲವ್ ಮ್ಯಾಂಗೋ. ಸೊ ನಿಮಗೆಲ್ಲ ಯಾವ ಫ್ರೂಟ್ ಫೇವ್ರೇಟು ಕಾಮೆಂಟ್ ಮಾಡಿ ಗೈಸ್. ಸೊ ನನಗೆ ಫೇವ್ರೆಟ್ ಫ್ರೂಟ್ ಅಂದರೆ ಮ್ಯಾಂಗೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಸೊ ಫಸ್ಟು ಏನು ಮಾಡ್ಕೋಬೇಕು ಅಂದರೆ ಬಿಸ್ಕೆಟ್ನ ಪೌಡರ್ ಮಾಡ್ಕೋಬೇಕು. ಸೊ ಅದಕ್ಕೆ ಒಂದು ಚಿಕ್ಕದೊಂದು ಮನೇಲಿ ಜಾರ್ ಇದ್ರೆ ತಗೊಳ್ಳಿ. ಮ್ಯಾಂಗೋ ಚೀಸ್ ಕೇಕ್ ಮಾಡೋಕ್ಕೆ ಡಬಲ್ ಪ್ಯಾಕಿಂಗ್ ಇದೆ ಗೈಸ್ ಇದು. ಸೊ ಸ್ವಲ್ಪನೇ ಮಾಡ್ಕೊಳ್ಳೋಣ. ಪೌಡರ್ ಮಾಡ್ಕೋಬೇಕು ಆತರ ಗೈಸ್. ಬೇಗ 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 ಮಾಡಿ ತಿನ್ಬೇಕು. ಇಷ್ಟೆಲ್ಲ ಇಡ್ಸಲ್ಲ ಅನ್ಸುತ್ತೆ, ಸ್ವಲ್ಪನೇ ಹಾಕ್ಕೋತೀನಿ. ಸ್ವಲ್ಪ ಹಾಕೊಂಡು ಮತ್ತೆ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಈ ಥರ ಪೌಡರ್ ಮಾಡ್ಕೊಂಡಿದ್ದಾದಮೇಲೆ ಬಟರ್ ಮೆಲ್ಟ್ ಮಾಡಿ ಇಟ್ಕೋಬೇಕು. ಬಟರ್ ಮೆಲ್ಟ್ ಮಾಡಿ ಒಂದು ವೇಟ್ ಮಾಡಿ, ಒಂದು ನಾವೇನು ಚೀಸ್ ಕೇಕ್ ಮಾಡ್ತೀವಿ ಬೌಲ್ ರೆಡಿ ಮಾಡ್ಕೋಬೇಕು. ಬೌಲ್ ತೊಗೊಂಡು ಬರ್ತೀನಿ. ನಾನು ಬೌಲ್ ತೊಗೊಂಬರೋಕ್ಕೆ ಅಂತ ಹೋದಾಗ ಅಪ್ಪ ಮಗಳು ಮೆತ್ತಗೆ ಬಂದು ವಿಡಿಯೋ ಮಾಡಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇಲ್ಲಿ ನೋಡಿ, ನಾವು ನಮ್ಮ ಪಾಪು ಹೊಳ್ಳಿ ಕೊಡ್ತೈತೆ, ಬಲ್ಕೋತಿಲ್ಲ, ಮಾಡ್ಕೊಳ್ಳೋ ಬೈ. ಸೊ
ಈ ತರದೊಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಲ್ಲಿ ಚೀಸ್ ಕೇಕ್ ಸ್ಟಾರ್ಟ್ ಗೈಸ್. ಸೊ ಇದನ್ನ ಇದ್ರೊಳಗಡೆ ಟ್ರಾನ್ಸ್ಫರ್ ಮಾಡೋಣ. ಸೊ ಇದಕ್ಕೆ ಒಂದು ಸ್ಪೂನ್ ಬೇಕು. ಎಲ್ಲ ಬೇಕು ಅನ್ಸುತ್ತೆ. 2 ಪ್ಯಾಕ್ ತಗೊಂಡಿದ್ದೀನಿ ನಾನು. ಕನ್ಸಿಸ್ಟೆನ್ಸಿನೂ ಇಂಪಾರ್ಟೆಂಟ್ ಗೈಸ್. ಹೇಗೆ ಎಷ್ಟೆಷ್ಟು ಹಾಕ್ಬೇಕು ಅದು ಇಂಪಾರ್ಟೆಂಟ್. ಟ್ರೈ ಮಾಡೋಣ. ನಮಗೂ ಗೊತ್ತಿರೋ ಥರ ನೀವೆಲ್ರಿಗೂ ಹೇಳ್ಕೊಡ್ತೀನಿ. ಇದಕ್ಕೆ ಬಟರ್. ಮೆಲ್ಟೆಡ್ ಬಟರ್ನ ಹಾಕೊಳ್ಳೋಣ. ಜಾಸ್ತಿ ಆಗೋಯ್ತು. ನಾವು ಸ್ಪೆಷಲ್ ಗೆಸ್ಟ್ ನ ಕರ್ಕೊಂಡು ಬರ್ತೀವಿ ಅಲ್ವಾ ಸ್ಕೈ? ಎಸ್ ಸ್ಕೈ. ಈ ಥರ ಒಂದೇ ಸಮವಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ಟೇಸ್ಟ್ ಮಾಡೋಕ್ಕೆ ನಾವು ಇವತ್ತು ಸ್ಪೆಷಲ್ ಗೆಸ್ಟ್ ಹಾಕೋ ಬರ್ತೀವಿ. ನೆಕ್ಸ್ಟ್ ಕಾಣಿಸ್ತಾ ಇದ್ದೀನಿ ನಾನು. ಇಷ್ಟೇ ಕಾಣಿಸೋಕ್ಕಾಗಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಇವಾಗ ಚೀಸ್ ಕ್ಯೂಬ್ಸ್ ಹಾಕೋಣ. ಸೊ ಎಷ್ಟು ಬೇಕಂತಂದರೆ ಒಂದು 5 ಚೀಸ್ ಕ್ಯೂಬ್ಸ್ ಹಾಕೊಳ್ಳೋಣ. ಓಕೆನಾ? ಹೇಗೆ ಬರ್ತಾ ಇದೆ ಏನು ಅಂತ ಏನು ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ. ಮತ್ತೆ ಪನ್ನೀರ್ ನೀರು ಮಾಡ್ಕೊಳ್ಳೋಣ. ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಡೋಣ. ನನಗೆ ವಾಶ್ ಮಾಡಬೇಕು, ನನಗೆ ಆಗೋದಿಲ್ಲ ನನಗೆ ಹಾಕಕ್ಕೆ. ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡೆ. ಸೊ ನೀಟಾಗಿ ಬ್ಲೆಂಡ್ ಆಗುತ್ತೆ ಅದು ಅಂತ. ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಬೇಕು. ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ. ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮ್ಯಾಂಗೋ ವಾಶ್ ಮಾಡಿ ಮ್ಯಾಂಗೋನ ಕಟ್ ಮಾಡಿಕೊಂಡು, ಮ್ಯಾಂಗೋ ಚೀಸ್ ಕೇಕ್ ಅಲ್ವಾ ಮಾಡ್ತಾ ಇರೋದು. ಸೊ ಮ್ಯಾಂಗೋ ಇಸ್ ವೆರಿ ಇಂಪಾರ್ಟೆಂಟ್. ಗೋವಿಂದ ಮ್ಯಾಂಗೋ ಗೋವಿಂದ ಇನ್ನೊಂದು ಮ್ಯಾಂಗೋ ಸಿಕ್ತು. ಇನ್ನೊಂದು ಮ್ಯಾಂಗೋ ಇದೆ, ಕಟ್ ಮಾಡಿ ನೋಡೋಣ. ಹೋಪ್ಫುಲಿ ಇದು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಇದು. ಚೆನ್ನಾಗಿದೆ.
ಪರ್ಫೆಕ್ಟ್ಲಿ ಗುಡ್. ಸೀಸನ್ ಮುಗ್ದೋಯ್ತಲ್ವಾ, ಅದಕ್ಕೆ ಸ್ವಲ್ಪ ಮ್ಯಾಂಗೋ, ಚೆನ್ನಾಗಿರೋ ಮ್ಯಾಂಗೋಗಳು ಸಿಗಲ್ಲ. ಬಟ್ ಮ್ಯಾಂಗೋ ಏನೇ ಇದ್ರೂ ಹೇಗೆ ಇದ್ರೂ ಮ್ಯಾಂಗೋ ಫ್ಲವರ್ಸಿಗೆ ಸೀಸನ್ ಮುಗ್ದೋಯ್ತು ಅಂದ್ರೂ ತೊಗೊಂಡು ತಿನ್ಬೇಕು. ಮ್ಯಾಂಗೋ ಇರ್ಬೇಕಷ್ಟೇ ಅಲ್ವಾ ಗೈಸ್? ಏನು ಹೇಳ್ತೀರಾ ನೀವು? ನಂತರನೇ ಮ್ಯಾಂಗೋ ಲವರ್ಸಾ? ಮ್ಯಾಂಗೋ ಚೀಸ್ ಕೇಕ್, ಏನೇನು ಎಷ್ಟೆಷ್ಟು ಆಗ್ತಕ್ಕಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದರೆ ಗೋವಿಂದ, ಚೆನ್ನಾಗಿ ಬರಲಿಲ್ಲ ಅಂದರೆ ಗೋವಿಂದ. ಸ್ಮೆಲ್ ಸೋ ಗುಡ್. ಬಟ್ ಏನಪ್ಪ ಅಂದರೆ ಸ್ವಲ್ಪ ಲಿಕ್ವಿಡ್ ಆಗಬೇಕಷ್ಟೇ. ಸೊ ಕ್ರೀಮ್, ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ ಅಷ್ಟೇ. ಆ ಥರ ಮೇನ್ ಇಂಗ್ರೀಡಿಯೆಂಟೇ ಮರ್ತೋಗ್ಬಿಟ್ಟಿದ್ದೀನಿ. ಇದಕ್ಕೆ ಸ್ವೀಟ್ ಹಾಕಬೇಕು. ಸೊ ನಾನು ಜಾಗ್ರಿ ಆ್ಯಡ್ ಮಾಡ್ಕೊತೀನಿ. ಇನ್ನೂ ಒಂದು ಸ್ವಲ್ಪ ಗೈಸ್ ಈ ಥರ ರುಬ್ಕೊಂಡಿದ್ದೀನಿ. ಸೊ ಇದು ಏನಪ್ಪ ಅಂದರೆ ತುಂಬೋಗ್ಬಿಟ್ಟಿದೆ. ಒಂದು ಬೌಲಿಗೆ ತಗೊಂಡು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಐ ಥಿಂಕ್ ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಅನಿಸುತ್ತೆ. ಇದೇ ಕನ್ಸಿಸ್ಟೆನ್ಸಿ ಇದ್ರೇ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡೋಣ. ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸ್ತಾ ಇದೆ. ಆವಾಗಲೇ ಒಂದು 2-3 ಸ್ಪೂನ್ ಆಗುತ್ತೆ ಅಷ್ಟು. ಇವಾಗ ಒಂದು 3 ಸ್ಪೂನೇ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಒಂದು 3 ಸ್ಪೂನ್ ಆ್ಯಡ್ ಮಾಡಿ ಇವಾಗ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ. ಫ್ರೆಶ್ ಕ್ರೀಮ್ ಪೂರ್ತಿ ಬೇಕಾಗುತ್ತೆ ಐ ಥಿಂಕ್. ಸೊ ಈ ಥರ ರುಬ್ಕೊಂಡು ಟೇಸ್ಟ್ ಮಾಡೋಣ. Under the boughs where the shadows play, ಸೊ ಅವಾಗಲೇ ಏನು ನಾವು the wind hums songs at the break ರೆಡಿ of ಮಾಡ್ಕೊಂಡು day. ಸೊ ಕಾಫಿಗೆ Whispering pines, secrets ಈ untold, ಥರ ಎಲ್ಲ ಮೆಸ್ಸಿ ಅಡುಗೆ carrying tales only the forest holds. Moonlight spills through the velvet dark, etching patterns, leaving its mark. The roots stretch deep, the earth's gentle sigh, a lullaby sung to the open sky. Oh, whispering pine, sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the
as they flow down. ಹೇಗಿದೆ ಅಂತ ಕೇಳೋಣ ಬನ್ನಿ ಗೈಸ್. ಇದನ್ನು ಫ್ರೀಜರಲ್ಲಿ ಇಡೋಣ. ಎಸ್, ಚೀಸ್ ಕೇಕ್ ಎಲ್ಲ ರೆಫ್ರಿಜರೇಟ್ರಲ್ಲಿ ಇಟ್ಟು ದೆನ್ ಆಮೇಲೆ ಪಾಪನ ಫಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೀಲ್ ಸೊ ಗ್ರೇಟ್ಫುಲ್. ನಮ್ಮ ಈ ಪುಟ್ಟ ಗೂಡು ಇಲ್ಲಿ ಪ್ರೀತಿಯ ಹಾಡು ಗುನುಗು ಈ ಸಮಯ ಹೀಗೆ ಇರಲಿ. ಚೀಸ್ ಕೇಕ್ ರೆಡಿ. ಇವಾಗ ಟೆಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ತಾರೆ. ಸೊ ಜಡ್ಜಸ್ ಕರಿತೀನಿ ಯಾರು ಅಂತ ನೋಡಿ ವೆಯ್ಟ್ ಮಾಡಿ ಗೈಸ್. ಚೀಸ್ ಕೇಕ್ ರೆಡಿ. ಸೊ 3 hours ಫ್ರೀಜರಲ್ಲಿ ಇಟ್ಟು ಇವಾಗ ವಾಪಸ್ ಹೊರಗಡೆ ತೆಗ್ದಿದ್ದೀನಿ. ಸೊ ಇವತ್ತು ಇದನ್ನ ಟೇಸ್ಟ್ ಮಾಡೋಕ್ಕೆ ಒನ್ ಆ್ಯಂಡ್ ಓನ್ಲಿ ಮೈ ಹಸ್ಬೆಂಡು ಟೇಸ್ಟ್ ಮಾಡಿ ಹೇಳ್ತಾರೆ. ಸೊ ಕೇಳೋಣ ಹೇಗಿದೆ ಟೇಸ್ಟ್ ಅಂತ. ಆದರೆ ಕಂಡೆನ್ಸ್ ಮಿಲ್ಕ್ ಹಾಕೋದನ್ನ ಮಟ್ಬಿಟ್ಟಿದ್ದೀನಿ. ಆದರೂ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಜೆನ್ಯೂನ್ ರಿವ್ಯೂ ಕೇಳೋಣ ಬನ್ನಿ. ಅದಿನ್ನೂ ಏನು ಹಾಗೆ ಇಲ್ಲ ಮೇಲೆ ಪಾಪ ಏನು ಹಾಗೆ ಇಲ್ವಲ್ಲ ಪಾಪ ಇದು. ಸುಮ್ಮನೆ ವೇಸ್ಟ್ ಆಗುತ್ತೆ. ಸಕ್ಕತ್ತಾಗೈತೆ. ಮತ್ತೆ ಯಾಕೆ ಗಟ್ಟಿ ಹೋಗಿಲ್ಲ ಗೈಸ್? ಗಟ್ಟಿಗಾಗಿಲ್ಲ, ಇದು ಸ್ವಲ್ಪ ಸಾಲಿಡ್ ಆಗ್ಬೇಕು. ಇನ್ನೂ ಕ್ರೀಮಿ ಕ್ರೀಮಿ ಇದೆ. ಆದ್ರೆ ಅದಾಗಿದೆ ಟೇಸ್ಟ್. ಅಮ್ಮ ಇದಾ ತೆಗ್ದಿದ್ದೀನಿ. ಮತ್ತೆ ನಮ್ಮಮ್ಮ ತಿನ್ನುತ್ತೆ, ಬೇರೆಯವ್ರು ಕೊಡ್ಬೇಡ ಎಂಜಿಲು ಅಂತ. ಗೈಸ್, ಚೀಸ್ ಕೇಕ್ ಪ್ಲಾನ್ ಫ್ಲಾಪ್ ಆಗಿದೆ. ನಾಳೆ ಮತ್ತೆ ನೋಡೋಣ. ಫ್ರೀಜ್ ಆಗಿರುತ್ತೆ. ನಾಳೆ ತಿನ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಎಸ್ ಗಾಯ್ಸ್, ಬಾಯ್ ಗಾಯ್ಸ್. ನಾಳೆ ಸಿಗ್ತೀನಿ. ನಾಳೆ ಟೇಸ್ಟ್ ಮಾಡಿ ಹೆಂಗಿತ್ತು ಹೇಳ್ತೀನಿ. ಸೊ ನೆಕ್ಸ್ಟ್ ಡೇ ವಿನುಗೆ ಕೊಟ್ಟೆ ತಿನ್ನೋಕ್ಕೆ. ಸೊ ವಿನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಸಾಲಿಡ್ ಆಗಿರಲಿಲ್ಲ ಪೂರ್ತಿ, ಬಟ್ ಆದರೂ ಕೊಟ್ಟೆ ಟೇಸ್ಟ್ ಹೇಗಿದೆ ಹೇಳಿ ಅಂತ. ಸೊ ಅವ್ರಿಗೆ ಇಷ್ಟ ಆಯಿತು. ಸೊ ಹೋಪ್ಫುಲಿ ಅವ್ರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಏನೇ ಮಾಡಿಕೊಟ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಗೈಸ್, ಇದಾಗಿತ್ತು ನನ್ನ ಚೀಸ್ ಕೇಕ್ ಎಕ್ಸ್ಪೆರಿಮೆಂಟ್. ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಮಿಸ್ ಮ್ಯಾಚ್ ಆಯ್ತು ಅಷ್ಟೇ, ಸ್ವಲ್ಪ ಗಟ್ಟಿಯಾಗಬೇಕಿತ್ತಷ್ಟೇ. ಅದು ಬಿಟ್ಟರೆ ಸಕ್ಕತ್ತಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ ಮನೇಲಿ. ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿ ಪ್ಲಸ್ ಸ್ವಲ್ಪ ಫ್ರೆಶ್ ಕ್ರೀಮ್ ಕಮ್ಮಿ ಹಾಕಿ ಅಷ್ಟೇ. ಅದು ಬಿಟ್ಟರೆ ಸಕ್ಕತ್ತಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ ಚೀಸ್ ಕೇಕ್ ಒಂದ್ಸಲಿ. ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ನಮ್ಮ ಈ ಪುಟ್ಟ ಗೂಡು ಇಲ್ಲಿ ಪ್ರೀತಿಯ ಹಾಡು ಗುನುಗು ಈ ಸಮಯ ಹೀಗೆ ಇರಲಿ. ಜೊತೆಗೆ ನಡೆವಾಗ ಹೀಗೆ ಬಾಳು ಒಂದಾದ ಹಾಗೆ ಅನಿಸೋ ಈ ಸಮಯ ಎಂದು ಸಿಗಲಿ. ಮಾತು ಮರೆತು ಹೋಗಿದೆ, ಮನಸ್ಸು ಕಳೆದು ಹೋಗಿದೆ, ಕಣ್ಗಳಂತೆ ನೋಡಲು ಹೃದಯ ಕಲಿಯಬಾರದೆ. ನಿನ್ನ ನಾನು ನೋಡದೆ ಒಂದು ಕ್ಷಣ ಜಾರದೆ, ಸಮಯ ಮೀರಿ ಹೋಗೋ ಮುನ್ನ ಹೇಳು ಆಸೆಯ ಅನುರಾಗ.